ಎಲ್ಲರಿಗೂ ಶರಣು. ಇವತ್ತು ನಾವು ಶಿಝ್ವಾನ್ ನೂಡಲ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮನೆಯಲ್ಲೇ ಮಾಡಿರುವಂಥ ಶಾವಿಗೆ, ಯಾವುದೇ ಈಸ್ಟ್ ಇದರಲ್ಲಿ ಆ್ಯಡ್ ಆಗಿಲ್ಲ. ಇದಕ್ಕೆ ಕುದಿಯೋ ನೀರಿಗೆ ಉಪ್ಪು ಎಣ್ಣೆ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಕಡಾಯಲ್ಲಿ ಸಾಸಿವೆ ಜೀರಿಗೆ ಹಾಕಿ ನಂತರ ಒಂದು 4ರಿಂದ 5 ಮೆಣಸಿನ್ಕಾಯಿನ ಹಾಕಿ, ಜಾಸ್ತಿ ಖಾರ ಯೂಸ್ ಮಾಡಬೇಡಿ ಇದಕ್ಕೆ. ಅದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಆಮೇಲೆ ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ನೀವು ಇಷ್ಟ ಬಂದಿರುವಂಥ ತರಕಾರಿಗಳನ್ನ ಹಾಕ್ಕೊಳ್ಬೋದು. ಸ್ವಲ್ಪ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಳ್ಳಿ ಅದನ್ನು. ಅದು ಬೆಂದ ನಂತರ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಅದಕ್ಕೆ. ಇದು ಶಿಝ್ವಾನ್ ಸಾಸ್. ರೀತಿಯ ಸಾಸ್ಗಳ ಅವಶ್ಯಕತೆ ಇಲ್ಲ. ನೀವು ಯೂಸ್ ಮಾಡುವಂಥ ಸೋಯಾ ಸಾಸ್, ಟೊಮೆಟೊ ಕೆಚಪ್, ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಪ್ರತಿಯೊಂದು ಇದರಲ್ಲೇ ಆ್ಯಡ್ ಆಗಿರುತ್ತೆ. ಇದನ್ನು ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೀವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನೀಗ ಬೇಯಿಸಿ ಇಟ್ಕೊಂಡಿರೋವಂಥ ಶಾವಿಗೆ, ಇದಕ್ಕೆ ಉಪ್ಪು, ಎಣ್ಣೆ, ನೀರು ಮೂರನ್ನ ಹಾಕಿ ಕುದಿಸಿ ಇಟ್ಕೊಂಡಿರೋವಂಥ ಶಾವಿಗೆನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮೇಲೆ ಸ್ವಲ್ಪ ಕ್ಯಾಬೇಜ್ ಅಥವಾ ಸ್ಪ್ರಿಂಗ್ ಆನಿಯನ್ಸ್ ನಿಮಗೆ ಯಾವುದು ಸಿಗುತ್ತೆ ಅದನ್ನ ಹಾಕ್ಕೊಳ್ಳಿ. ನಾನು ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಶಿಝ್ವಾನ್ ನೂಡಲ್ಸ್ ರೆಡಿಯಾಗಿದೆ. ಟೇಸ್ಟ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಈಸ್ಟ್ ಇಲ್ಲ ಆ್ಯಂಡ್ ಹೆಲ್ದಿ ಫುಡ್. ಮನೆಯಲ್ಲೇ ಮಾಡಿರುವಂಥ ಶಾವಿಗೆ ತುಂಬ ಚೆನ್ನಾಗಿದೆ ಟೇಸ್ಟು. ಟ್ರೈ ಮಾಡಿ ನೋಡಿ ನೀವು ಕೂಡ ಒಂದು ಸಲ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಕೂಡ ಹೆಲ್ದಿ ಫುಡ್ ಇದು. ಥ್ಯಾಂಕ್ ಯು.